ಎಲ್ಲರಿಗೂ ನಮಸ್ತೆ. ಈ ದಿನ ಬೆಳಿಗ್ಗೆ ನಾನು ಬುತ್ತಿ ಹಾಗೂ ನಾಷ್ಟಕ್ಕೆ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಹಾಗೂ ದಪ್ಪ ಮೆಣಸಿನಕಾಯಿಯ ಸುಕ್ಕವನ್ನು. ಇದು ಎಲ್ಲ ರೀತಿಯ ತಿಂಡಿಗೆ ಆಗ್ತದೆ, ಊಟಕ್ಕೆ ಎಲ್ಲದಕ್ಕೂ ಕೂಡ ಆಗ್ತದೆ. ಅದಕ್ಕಾಗಿ ನಾನು 3 ದಪ್ಪ ಮೆಣಸಿನಕಾಯಿ ಹಾಗೂ ಈರುಳ್ಳಿ, ಟೊಮೆಟೊ ಇವುಗಳನ್ನು ತಗೊಂಡಿದ್ದೇನೆ. 3ರಿಂದ 4 ಸ್ವಲ್ಪ ಹದ ಸೈಜಿನ ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಉದ್ದವಾಗಿ ಕತ್ತರಿಸ್ಕೊಳ್ಬೇಕು. 3 ಮೊಟ್ಟೆಯನ್ನು ನಾನು ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ. ಮೊಟ್ಟೆ ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಿಮ್ಮ ಮನೆಯ ಊಟದ ಜನರ ಎಣಿಕೆ ಮೇಲೆ ನೀವು ಮೊಟ್ಟೆಯನ್ನು ಹಾಕ್ಕೊಳ್ಬೋದು. ನಾನು ಇಬ್ಬರಿಗಾಗುವಷ್ಟು 3 ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಎಲ್ಲ ಜಾಸ್ತಿ ಆದಷ್ಟು ಗ್ರೇವಿ ಸುಕ್ಕ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು 3ರಿಂದ 4 ಈರುಳ್ಳಿಯನ್ನು ಚೆನ್ನಾಗಿ ತೆಳುವಾಗಿ ಉದ್ದವಾಗಿ ಹಚ್ಕೊಂಡಿದ್ದೇನೆ. ತೆಳುವಾಗಿ ಹಚ್ಕೊಂಡಷ್ಟು ಈರುಳ್ಳಿ ಚೆನ್ನಾಗಿರ್ತದೆ. ದಪ್ಪ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ ಬಾಯಿಗೆ ಸಿಕ್ಕಿದರೆ. ಹಾಗೆ ನಾನು 3 ಟೊಮೆಟೊವನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಗೆ ಉದ್ದವಾಗಿ ತೆಳುವಾಗಿ ಹಚ್ಕೊತೇನೆ. ಎಲ್ಲವನ್ನು ಚೆನ್ನಾಗಿ ಹಚ್ಕೊಬಿಟ್ಟು ದೊಣ್ಣೆ ಮೆಣಸಿನಕಾಯಿಯನ್ನು ಕೂಡ ಈ ಥರ ಎಲ್ಲ ಬೀಜವನ್ನು ತೆಗೆದುಬಿಟ್ಟು ಚೆನ್ನಾಗಿ ಹಚ್ಚಿ ಇಟ್ಕೊಳ್ಳುವ. ಒಂದೇ ಸೈಜಲ್ಲಿ ಹಚ್ಚಿ ಇಟ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿರ್ತದೆ, ಪಲ್ಯ ಕೂಡ ಚೆನ್ನಾಗಿ ಬರ್ತದೆ, ಕರಗಿ ಹೋಗುವುದಿಲ್ಲ. ದೊಣ್ಣೆ ಮೆಣಸಿನಕಾಯಿ ಭಾರಿ ಸ್ಮೂತ್ ಆಗಿದ್ದರಿಂದ ಕರಗಿ ಹೋಗ್ತದೆ. ಇಲ್ಲಿ 2ರಿಂದ 3 ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೈ ಆಡಿಸಿ ಬಾಡಿಸ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಬಾಡಿದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ಮಿಕ್ಸ್ ಆಗಿದೆ, ಹಾಕ್ಕೊಳ್ಬೇಕು, ಚೆನ್ನಾಗಾಗ್ತದೆ. ಹಾಗೆ ಹಚ್ಚಿಟ್ಕೊಂಡಂಥ ಟೊಮೆಟೊವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಬಾಡಿಸ್ಕೊಳ್ಳುವ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರ್ತದೆ ಈ ಪಲ್ಯದ್ದು. ಎಲ್ಲ ರೀತಿಯ ಚಪಾತಿ, ಪೂರಿ, ಅನ್ನ ಸಾಂಬಾರು ಜೊತೆಯಲ್ಲಿ ಯಾವುದರಲ್ಲಿ ಬೇಕಾದರೂ ತಿನ್ಬೋದು. ಬ್ರೆಡ್ಡು ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ಈ ದೊಣ್ಣೆ ಮೆಣಸಿನಕಾಯಿಯನ್ನು ಕೂಡ ಇದರಲ್ಲಿ ಹೆಚ್ಚಿದ್ದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 1/4 ಚಮಚ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ಯಾವುದೇ ಗರಂ ಮಸಾಲೆ ಇಂಥವೆಲ್ಲ ನಾನು ಹಾಕ್ತಾಯಿಲ್ಲ. ಮನೆಯಲ್ಲೇ ಮಾಡ್ಕೊಳ್ಳೋಂಥ ಚಿಕನ್ ಮಸಾಲ ಪೌಡರನ್ನು 2 ಚಮಚ 3 ಚಮಚ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡು ಪಲ್ಯವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸಖತ್ತಾಗಿ ಬರ್ತದೆ ಮಾತ್ರ. ಕುಚಲಕ್ಕಿ ಗಂಜಿ ಊಟಕ್ಕೆಲ್ಲ ಚೆನ್ನಾಗಿ ಬರ್ತದೆ. ಇದಕ್ಕೆ 2 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ನೀರೇನು ಬೇಕಾಗುವುದಿಲ್ಲ, ಟೊಮೆಟೊ ಈರುಳ್ಳಿ ಎಲ್ಲ ನೀರು ಬಿಡ್ತದೆ. ಅದರಲ್ಲೇ ಬಾಡಿಕೊಂಡ್ರೇ ಇದು ಚೆನ್ನಾಗಿರ್ತದೆ. ತುಂಬ ನೀರು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಬೇಯಿಸಿ ಇಟ್ಕೊಂಡಂಥ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ಮಸಾಲೆ ಮಿಕ್ಸ್ ಆದ ನಂತರ ಆಮೇಲೆ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ 2 ನಿಮಿಷ ಗ್ಯಾಸ್ ಮೇಲೆ ಇಟ್ಬಿಡುವ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುಕ್ಕ ರೆಡಿಯಾಗಿದೆ ಸ್ನೇಹಿತರೆ. ನೀವು ಕೂಡ ಈ ಥರ ಮೊಟ್ಟೆ ಹಾಗೂ ದೊಣ್ಣೆ ಮೆಣಸಿನ್ಕಾಯಿ ಸುಕ್ಕವನ್ನು ಮಾಡ್ಕೊಳ್ಳಿ. ಟೇಸ್ಟಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ಯಾವ ಥರ ಮಸಾಲೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಸರ್ವ್ ಮಾಡ್ಕೊಳ್ಳಿಕ್ಕೆ ನಾನು ಬ್ರೆಡ್ನೊಂದಿಗೆ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದೇನೆ. ಹಾಗೆ ಬುತ್ತಿ ಊಟಕ್ಕೆ ಕೂಡ ಮೊಸರಿನೊಂದಿಗೆ ಎಲ್ಲ ಚೆನ್ನಾಗಿರ್ತದೆ. ನಾನು ಬುತ್ತಿಗೆ ಇವತ್ತು ಟೊಮೆಟೊ ಸಾರು ಹಾಗೂ ಮೊಟ್ಟೆ ದೊಣ್ಣೆ ಮೆಣಸಿನಕಾಯಿ ಪಲ್ಯವನ್ನು ರೆಡಿ ಮಾಡಿದ್ದೇನೆ. ತಿಂಡಿಗಾಗಿ ಬ್ರೆಡ್ ಇತ್ತು, ಅದನ್ನು ಮಿಕ್ಸ್ ಮಾಡಿ ತಿನ್ನುವಂಥ ತಿಂಡಿಗಾಗಿ ಬ್ರೆಡ್ಡನ್ನು ಹಾಕ್ಕೊಂಡಿದ್ದೇನೆ ಸ್ನೇಹಿತರೆ. ನೀವು ಯಾವುದರಲ್ಲಿ ಬೇಕಾದರೂ ಸೇವಿಸ್ಬೋದು, ಮಾಡ್ಕೊಂಡು ನೋಡಿ. ಎಲ್ಲರೂ ಇದನ್ನು ಮಾಡಿ ನೀವು ನೋಡಿ ಸ್ನೇಹಿತರೆ. ಎಲ್ಲರೂ ಚಿಕನ್ ಮಸಾಲ ಪೌಡರನ್ನು ಮನೆಯಲ್ಲೇ ಮಾಡಿ ಹಾಕಿದರೆ ಚೆನ್ನಾಗಿರ್ತದೆ. ಎಲ್ಲ ಮೆಣಸು, ಬ್ಯಾಡಗಿ ಮೆಣಸು ಎಲ್ಲ ಹಾಕಿಬಿಟ್ಟು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.